ಬಸವಾದಿ ಶರಣರ ಮೌಲ್ಯಗಳು, ದಾಸಶ್ರೇಷ್ಠರು, ಕನಕದಾಸರ ಸಿದ್ಧಾಂತಗಳಿವೆ. ಸೊ ಆ್ಯಸ್ ಎ ಪೊಲಿಟಿಷಿಯನ್ ನೀವು ಈ ಐಡಿಯಾಲಜಿನ ಹೆಂಗೆ ನೋಡೋಕೆ ಸ್ಟಾರ್ಟ್ ಮಾಡಿದ್ರಿ? ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ, ಅವ್ರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಅವ್ರ ಚಿಂತನೆಗಳೇನಿದೆ ಅದೇ ಅವ್ರ ರಾಜಕೀಯಕ್ಕೆ ಸ್ಫೂರ್ತಿ ಅಂತ ಹೇಳಿ. ಮತ್ತು ಅದರೊಳಗೂ ಬಸವಣ್ಣವರ ಚಿಂತನೆಗಳ ಬಗ್ಗೆ ತಂದೆಯವರಿಗೆ ಬಹಳಷ್ಟು ಗೌರವ ಮತ್ತು ಅಭಿಮಾನ ಇದೆ, ಆಳವಾದ ನಾಲೆಜ್ ಕೂಡ ಇದೆ. ಹೌದು. ಅದ್ರ ಬಗ್ಗೆ ಆ ಚಿಂತನೆ ಬಗ್ಗೆ ಅವ್ರಿಗೆ ಈವನ್ ಬೆಟರ್ ದೆನ್ ಎನಿ ಲಿಂಗಾಯತ್ ಪಾರ್ಲಿಮೆಂಟರಿಯನ್ಸ್. ಹೌದು. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಬಸವಣ್ಣವ್ರು ಏನು ಕಾಯಕ ಮತ್ತು ದಾಸೋಹದ ಸಿದ್ಧಾಂತ ಹೇಳ್ತಿರ್ತಾರೆ, ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋದು ಬಸವಣ್ಣವ್ರ ಚಿಂತನೆ. ಅದರೊಳಗೆ ತಂದೆಯವರು ಕೂಡ ನಂಬಿರುವಂಥದ್ದು. ಮತ್ತು ನಿಮಗೆ ಗೊತ್ತಿರೋ ಹಾಗೆ ಬಸವಣ್ಣವ್ರ ಚಳವಳಿ ಏನಿತ್ತು 12ನೇ ಶತಮಾನದಲ್ಲಿ, ಅದು ದೊಡ್ಡ ಕ್ರಾಂತಿಕಾರಿ ಚಳವಳಿ. ಆಗ ಯಾರು ಸಮಾಜದಲ್ಲಿ ಹಿಂದುಳಿದಿದ್ರು ಮತ್ತು ಕೀಳು ಜಾತಿಯಲ್ಲಿದ್ದರು, ದಲಿತರು ಅಂತ ಅನ್ಸ್ಕೊಂಡಿದ್ರು, ಅವ್ರಿಗೆಲ್ಲರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರನ್ನು ಕೂಡ ಶರಣರನ್ನಾಗಿ ಮಾಡಿ, ಮತ್ತು ಮಹಿಳೆಯರಿಗೂ ಕೂಡ ಆಗ ಹಕ್ಕುಗಳಿರಲಿಲ್ಲ, ಆದರೆ ಅವ್ರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟು ಅವರೂ ಕೂಡ ಶರಣರನ್ನಾಗಿ ಮಾಡಿ ಎಲ್ಲರೂ ಕೂಡ ಜ್ಞಾನಕ್ಕೆ ಅರ್ಹರು ಅನ್ನೋದನ್ನು ತಿಳಿಸ್ಕೊಟ್ರು. ಮತ್ತು ಅವ್ರನ್ನೆಲ್ಲರೂ ಶರಣನಾಗಿ ಮಾಡಿ, ಮತ್ತು ಜೊತೆಗೆ ಆಗೆಲ್ಲ ಭಾಷೆ ಎಲಿಟ್ ಭಾಷೆ ಅಂದರೆ ಸಂಸ್ಕೃತ ಇರ್ತಿತ್ತು, ಜ್ಞಾನದ ಭಾಷೆ ಅಂದರೆ ಸಂಸ್ಕೃತ ಇರ್ತಿತ್ತು. ಆದರೆ ಜನಸಾಮಾನ್ಯ ಭಾಷೆಯಲ್ಲಿ ಜನರಿಗೆ ಜ್ಞಾನ ಹರಡುವಂಗೆ ಮಾಡಬೇಕು ಅಂತೇಳಿ ಕನ್ನಡದಲ್ಲಿ ವಚನಗಳನ್ನು ಮಾಡಿ, ಮತ್ತು ಅನುಭವ ಕಂಠಪಾನ ಮಾಡಿ, ಅಲ್ಲೆಲ್ಲೂ ಯಾವುದೇ ಒಂದು ಶ್ರೇಣೀಕೃತವಾದಂಥ ವ್ಯವಸ್ಥೆ ಇಲ್ಲದೆ ಎಲ್ಲರನ್ನೂ ಸಮಾನರಾಗಿ ಮಾಡಿ ಒಂದು ಕ್ರಾಂತಿ ಮಾಡಿದ್ರು. ಅದು ತಂದೆಯವರಿಗೆ ಬಹಳ ಪ್ರಭಾವ ಬೀರುವಂಥ ಸಿದ್ಧಾಂತ. ಅದರಲ್ಲಿ ಬಹಳ ನಂಬಿಕೆ ಇರುವಂಥದ್ದು. ಸೊ ಹಾಗಾಗಿ ನನಗೂ ಕೂಡ ಅದರೊಳಗೆ ತಂದೆಯವರು ಏನು ನಂಬ್ಕೊಂಡಿದ್ದಾರೆ ಆ ಸಿದ್ಧಾಂತದಲ್ಲಿ ನನಗೂ ಕೂಡ ನಂಬಿಕೆ ಇದೆ.